ಆತ್ಮವಿಚಾರ 78 ಗಾಯತ್ರಿ ಮಂತ್ರದ ವ್ಯಾಹೃತಿಗಳು ಮತ್ತು ನಾನು ಎಂಬ ಸ್ವಸ್ವರೂಪದ ಸಾಕ್ಷಾತ್ಕಾರದಲ್ಲಿ ಅವುಗಳ ಮಹತ್ವದ ಪಾತ್ರ. ವ್ಯಾಹೃತಿ ಎಂದರೆ ಪವಿತ್ರ ಉಚ್ಚಾರಣೆ, ದಿವ್ಯ ಘೋಷಣೆ ಅಥವಾ ಅಭಿವ್ಯಕ್ತಿ ಎಂದರ್ಥ. ಇವು ವೇದಗಳಿಂದ ಬಹಿರಂಗಪಡಿಸಲ್ಪಟ್ಟ ಬ್ರಹ್ಮಾಂಡದ ಉಚ್ಚಾರಾಂಶಗಳಾಗಿದ್ದು ಅಸ್ತಿತ್ವ ಮತ್ತು ಮನಪ್ರಜ್ಞೆಯ ವಿವಿಧ ಸ್ತರಗಳನ್ನು ಪ್ರತಿನಿಧಿಸುತ್ತವೆ. ಗಾಯತ್ರಿ ಮಂತ್ರದ 7 ವ್ಯಾಹೃತಿಗಳಾದ ಭೂಹು, ಭುವಃ, ಸ್ವಃ, ಮಹಃ, ಜನಃ, ತಪಃ ಮತ್ತು ಸತ್ಯಂ ಇವುಗಳನ್ನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮಾನವ ದೇಹದ 7 ಪ್ರಮುಖ ಶಕ್ತಿ ಕೇಂದ್ರಗಳೆಂದು ಕರೆಸಿಕೊಳ್ಳುವ ಚಕ್ರಗಳಿಗೆ ಮತ್ತು ಅವಕ್ಕೆ ಸಂಬಂಧಿಸಿದ ಅಂತಃಸ್ರಾವಕ ಗ್ರಂಥಿಗಳಿಗೆ ಜೋಡಿಸಲಾಗಿದೆ. ಈ ಗ್ರಂಥಿಗಳು ಸ್ರವಿಸುವ ಹಾರ್ಮೋನ್ಗಳ ಸಮತೋಲನವು ವ್ಯಕ್ತಿಯ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಸ್ಥಿತಿಯ ಮೇಲೆ ಗಮನಾರ್ಹ ಪ್ರಭಾವವನ್ನು ಬೀರುತ್ತವೆ. ಅಂದರೆ ಪ್ರತಿ ವ್ಯಾಹೃತಿಯು ಒಂದು ಸೂಕ್ಷ್ಮ ಲೋಕ, ಒಂದು ಗ್ರಂಥಿ ಅಥವಾ ಒಂದು ಚಕ್ರಕ್ಕೆ ಸಂಬಂಧಿಸಿದೆ. ಇವೆಲ್ಲವೂ ಸೇರಿ ಮಾನವ ದೇಹದ ಮೂಲಕ ಆಧ್ಯಾತ್ಮಿಕ ಉನ್ನತಿಗೆ ಏರುವ ಒಂದು ಪವಿತ್ರ ಭೂಪಟವನ್ನು ರೂಪಿಸುತ್ತವೆ. ಆಧ್ಯಾತ್ಮಿಕ ಪ್ರಗತಿಯ ಮೇಲೆ ಪರಿಣಾಮವನ್ನು ಬೀರುವ ಶಾರೀರಿಕ ರಸಗಳ ಹಾಗೂ ಶಕ್ತಿ ಕೇಂದ್ರಗಳನ್ನು ಇವುಗಳ ಕೂಟ ಬೆಳಗುತ್ತದೆ. ಆಧ್ಯಾತ್ಮಿಕ ಮತ್ತು ವೈದಿಕ ಪರಂಪರೆಗಳಲ್ಲಿ ವ್ಯಾಹೃತಿಗಳು ಗಾಯತ್ರಿ ಮಂತ್ರವನ್ನೂ ಒಳಗೊಂಡಂತೆ ಇತರ ಎಲ್ಲ ಮಂತ್ರಗಳಲ್ಲಿ ಮತ್ತು ಇತರ ಎಲ್ಲ ವೈದಿಕ ಪಠಣಗಳಲ್ಲಿ ಸೇರಿಸಲಾಗುವ ಪವಿತ್ರ ಉಚ್ಚಾರಣೆಗಳಾಗಿವೆ. ಇವುಗಳನ್ನು ವೇದಗಳ ಸಾರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇವು ವಿವಿಧ ಲೋಕಗಳನ್ನು ಅಥವಾ ಅಸ್ತಿತ್ವದ ವಿವಿಧ ಸ್ತರಗಳನ್ನು ಸಂಕೇತಿಸುತ್ತವೆ. ವ್ಯಾಹೃತಿಗಳನ್ನು ಪಠಿಸುವಾಗ ಅವುಗಳ ಬ್ರಹ್ಮಾಂಡದ ಸ್ವರೂಪವನ್ನು ಸೂಚಿಸಲು ಓಂ ಅನ್ನು ಮೊದಲು ಸೇರಿಸಲಾಗುತ್ತದೆ. ಓಂ ಎಂಬುದು ಪ್ರಾಚೀನ ಬ್ರಹ್ಮಾಂಡದ ಮೂಲಭೂತವಾದ ಪ್ರಣವ ಸ್ವರೂಪ. ಇದನ್ನು ಏಕಾಕ್ಷರ ಗಾಯತ್ರಿ ಎನ್ನುವರು. ಇಡೀ ವಿಶ್ವದ ಉಗಮಕ್ಕೆ ಕಾರಣವಾದ ಮೂಲ ಕಂಪನವಿದು. ಇದು ಎಲ್ಲ ಮಂತ್ರಗಳ ಬೀಜ ಮತ್ತು ಅಸ್ತಿತ್ವದ ಕಂಪನದ ಸಾರವಾಗಿದೆ. ಇದು ಅತ್ಯಂತ ಪವಿತ್ರವಾದ ಅಕ್ಷರವಾಗಿದ್ದು ಪರಮ ಸತ್ಯ ಅಥವಾ ಪರಬ್ರಹ್ಮನನ್ನು ಸಂಕೇತಿಸುತ್ತದೆ. ಆ, ಉ, ಮ ಎಂಬ 3 ಘಟಕಗಳು ಮಾನವ ಮನಸ್ಸಿನ 3 ಸ್ಥಿತಿಗಳಿಗೆ ಮತ್ತು ಅಸ್ತಿತ್ವದ 3 ಸ್ವರೂಪಗಳಿಗೆ ಸರಿಹೊಂದುತ್ತವೆ. ಓಂಕಾರದ 4ನೇ ಪಾದವು ಶುದ್ಧ ಮೌನದೊಂದಿಗೆ ಕೊನೆಗೊಳ್ಳುತ್ತದೆ. ಇದು 4ನೆಯ ಸ್ಥಿತಿಯಾದ ತುರೀಯವಾಗಿದೆ. ಅಕಾರ ವೈಶ್ವಾನರನನ್ನು ಅಭಿಮಾನಿಯಾಗುಳ್ಳ ಜಾಗೃತಾವಸ್ಥೆ, ಸ್ಥೂಲ ದೇಹ, ಬಾಹ್ಯಾನುಭವ ಮತ್ತು ಭೌತಿಕ ವಿಶ್ವವನ್ನು ಪ್ರತಿನಿಧಿಸುತ್ತದೆ. ಉಕಾರ ತೈಜಸನನ್ನು ಅಭಿಮಾನಿಯಾಗುಳ್ಳ ಸ್ವಪ್ನಾವಸ್ಥೆ, ಸೂಕ್ಷ್ಮದೇಹ ಮತ್ತು ವಿವಿಧ ಸೂಕ್ಷ್ಮ ಮಾನಸಿಕ ಸ್ತರಗಳನ್ನು ಪ್ರತಿನಿಧಿಸುತ್ತದೆ. ಮಕಾರ ಪ್ರಾಜ್ಞಾನನ್ನು ಅಭಿಮಾನಿಯಾಗುಳ್ಳ ಸುಷುಪ್ತಾವಸ್ಥೆ, ಕಾರಣದೇಹ ಹಾಗೂ ಮನಬುದ್ಧಿಗಳ ಅಭಾವದಿಂದ ತಾರತಮ್ಯವಿಲ್ಲದ ಇರುವಿಕೆಯ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ. ಮೌನ ಅಥವಾ ಅಮಾತ್ರ
ಇದು ಅತ್ಯಂತ ನಿರ್ಣಾಯಕವಾದುದಾಗಿದೆ. ಇದು 4ನೆಯ ಸ್ಥಿತಿ ಎಂದು ಕರೆಸಿಕೊಳ್ಳುವ ತುರೀಯ. ಇದು ಶುದ್ಧ ಪ್ರಜ್ಞೆ, ಸಾಕ್ಷಿಭೂತವಾದ ಪರಮಾತ್ಮ ಸತ್ಯ, ಬ್ರಹ್ಮ ಸ್ವರೂಪ. ಇದು ಉಳಿದೆಲ್ಲ ಸ್ಥಿತಿಗಳಿಗೆ ಆಧಾರವಾಗಿದ್ದು ಎಲ್ಲವನ್ನೂ ಬೆಳಗುತ್ತಿದ್ದರೂ ಅವೆಲ್ಲವನ್ನೂ ಮೀರಿದುದಾಗಿದೆ. ಓಂ ಎನ್ನುವುದು ಆತ್ಮ ಸಾಕ್ಷಾತ್ಕಾರಕ್ಕೆ, ಅಂದರೆ ವೈಯಕ್ತಿಕ ಆತ್ಮ ಹಾಗೂ ವಿಶ್ವವ್ಯಾಪಿ ಆತ್ಮವಾದ ಪರಬ್ರಹ್ಮ ಒಂದೇ ಎಂಬ ಅನುಭವಾತ್ಮಕ ಜ್ಞಾನಕ್ಕೆ ಕಾರಣವಾದ ನೇರ ಮಾರ್ಗವಾಗಿದ್ದು, ಇದು ಆಧ್ಯಾತ್ಮಿಕ ಪ್ರಗತಿಯತ್ತ ಕೊಂಡೊಯ್ಯುವ ಒಂದು ಶಕ್ತಿಯುತ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಓಂಕಾರದ ಸಾರವನ್ನು ಅರ್ಥ ಮಾಡಿಕೊಂಡು ಅದರ ಮೇಲೆ ಅಥವಾ ಅದರ ಮೂಲಕ ಧ್ಯಾನ ಮಾಡುವುದರಿಂದ ದೇಹ, ಮನಸ್ಸು ಮತ್ತು ಅಹಂಕಾರದೊಂದಿಗಿನ ಗುರುತಿಸಿಕೊಳ್ಳುವಿಕೆಯು ಕರಗಿ ಆತ್ಮವು ತನ್ನ ಮೂಲ ತತ್ಸ್ವರೂಪವಾದ ಸಚ್ಚಿದಾನಂದತ್ವವಾಗಿ ಬಹಿರಂಗಗೊಳ್ಳುತ್ತದೆ. ಓಂಕಾರ ಪರಬ್ರಹ್ಮನ ಸಂಕೇತ. ಓಂಕಾರವು ನಿರ್ವಿಕಾರ ಬ್ರಹ್ಮನಿಗೆ ಅತ್ಯಂತ ಹತ್ತಿರದ ಶಾಬ್ದಿಕ ಸಂಕೇತವಾಗಿದೆ. ಇದರ ಮೇಲೆ ಧ್ಯಾನ ಮಾಡುವುದು ಮನದ ಪರಿಕಲ್ಪನೆಗಳಿಗೆ ನಿಲುಕದ ಆ ಪರಮಸತ್ಯವನ್ನು ಬುದ್ಧಿಯು ಗ್ರಹಿಸಲು ಸಹಾಯ ಮಾಡುತ್ತದೆ. ಓಂಕಾರದಿಂದ ಮನದ ಸ್ಥಿತಿ ಮತ್ತು ಅವಸ್ಥೆಗಳನ್ನು ಮೀರುವುದು ಸಾಧ್ಯ. ಆ ಉ ಮ ಧ್ವನಿಯನ್ನು ವ್ಯವಸ್ಥಿತವಾಗಿ ಉಚ್ಚರಿಸುವುದು ಮನಪ್ರಜ್ಞೆಯನ್ನು ಜಾಗೃತ್, ಸ್ವಪ್ನ ಮತ್ತು ಸುಷುಪ್ತಿ ಅವಸ್ಥೆಗಳ ಹಾಗೂ ಮನದ ಇತರ ಎಲ್ಲ ಸ್ಥಿತಿಗಳ ಮೂಲಕ ಮುನ್ನಡೆಸಿ ಅಂತಿಮವಾಗಿ ಮನಪ್ರಜ್ಞೆಯ ಮೂಲವಾದ ತುರೀಯ ಎಂಬ ಪರಿಶುದ್ಧ ಪರಿಪೂರ್ಣ ಮೌನಕ್ಕೆ ಕೊಂಡೊಯ್ಯುತ್ತದೆ. ಈ ಮೌನವೇ ಸಾಧಕರಾದ ನಮ್ಮೆಲ್ಲರ ಗುರಿಯಾಗಿದ್ದು ಇದೇ ಮುಕ್ತಿ ಅಥವಾ ಆತ್ಮ ಸಾಕ್ಷಾತ್ಕಾರವಾಗಿದೆ. ಇಲ್ಲಿ ಸಾಧಕನು ತನ್ನ ನಿಜವಾದ ಸ್ವರೂಪವನ್ನು ಶುದ್ಧ ಚೈತನ್ಯವೇ ಆದ ಅದ್ವೈತ ಪ್ರಜ್ಞೆಯೇ ಆಗಿದೆ ಎಂಬ ಸತ್ಯವನ್ನು ಅರಿತು ಅನುಭವಿಸುತ್ತಾನೆ. ಓಂಕಾರವು ವಿವಿಧ ಮಾನಸಿಕ ಕಂಪನಗಳನ್ನು ವಿಶ್ವ ಕಂಪನದ ಜೊತೆಗೆ ಜೋಡಿಸಲು ಸಹಾಯಕವಾಗಿದೆ. ಓಂಕಾರವನ್ನು ಪಠಿಸುವ ದೈಹಿಕ ಕ್ರಿಯೆಯು ದೇಹ ಮನಗಳೊಳಗೆ ವಿವಿಧ ಕಂಪನಗಳನ್ನು ಸೃಷ್ಟಿಸುತ್ತದೆ. ಈ ಕಂಪನಗಳು ಮನದೊಳಗೆ ಮೇಲಿಂದ ಮೇಲೆ ಉಂಟಾಗುವ ಕಂಪನಗಳನ್ನು ಅವುಗಳಿಗೆ ಮೂಲವಾದ ವಿಶ್ವ ಕಂಪನದೊಂದಿಗೆ ಸರಿಹೊಂದಿಸುವಂತೆ ಮಾಡಿ ಮನಬುದ್ಧಿಗಳನ್ನು ಶುದ್ಧೀಕರಿಸುತ್ತವೆ, ನರಮಂಡಲಗಳನ್ನು ಶಾಂತಿಗೊಳಿಸುತ್ತವೆ ಮತ್ತು ಜಗತ್ತಿನಡೆಗೆ ಹರಿಯುವ ಇಂದ್ರಿಯಗಳನ್ನು ಹಿಂತೆಗೆದುಕೊಳ್ಳುವ ಪ್ರತ್ಯಾಹಾರ ಸಾಮರ್ಥ್ಯವನ್ನು ಬಲಗೊಳಿಸುತ್ತವೆ. ಇದು ಮನಬುದ್ಧಿಗಳು ಸಾಧನೆಗೆ ವಿಘ್ನಕಾರಕಗಳಾಗುವ ಬದಲು ಸಾಧಕನಿಗೆ ಸಹಾಯಕವಾಗುವಂತೆ ಮಾಡಿ ಆಳವಾದ ಧ್ಯಾನಕ್ಕೆ ಸಾಧಕನನ್ನು ಸಿದ್ಧಗೊಳಿಸುತ್ತದೆ. ಓಂಕಾರದಿಂದ ಒಡಗೂಡಿದ ವ್ಯಾಹೃತಿಗಳು ಕೇವಲ ಸ್ಥಳದ ಗುರುತುಗಳಲ್ಲ, ಬದಲಿಗೆ ಇವು ಪ್ರತಿಫಲಿತ ಪ್ರಜ್ಞೆಯಾದ ಚಿದಾಭಾಸದ ಮಾನಸಿಕ ಸ್ಥಿತಿಗಳಾಗಿವೆ. ಓಂಕಾರದ ಜೊತೆಯಲ್ಲಿ ಇವುಗಳ ಅನುಷ್ಠಾನ ಮಾಡುವುದರಿಂದ ಸಾಧಕನು ಆಧ್ಯಾತ್ಮಿಕ ಸೂಕ್ಷ್ಮತೆಯ ಉನ್ನತ ಮಟ್ಟಕ್ಕೆ ಸುಲಭವಾಗಿ ಏರಲು ಸಾಧ್ಯವಾಗುತ್ತದೆ. ಯೋಗದಲ್ಲಿ ವ್ಯಾಹೃತಿಗಳನ್ನು ಚಕ್ರಗಳಿಗೆ ಮತ್ತು ವೈದ್ಯಕೀಯ ವಿಜ್ಞಾನದಲ್ಲಿ ಗ್ರಂಥಿಗಳಿಗೆ ಅನ್ವಯಿಸಲಾಗಿದೆ. ಚಕ್ರಗಳು ಪ್ರಾಣಶಕ್ತಿಯ ಹರಿವನ್ನು ನಿಯಂತ್ರಿಸುವ ಶಕ್ತಿ ಕೇಂದ್ರಗಳಾಗಿವೆ. ಧ್ಯಾನದ ಮೂಲಕ ಈ ಕೇಂದ್ರಗಳಲ್ಲಿ ಸಮತೋಲನವನ್ನುಂಟು ಮಾಡುವುದು ಆಧ್ಯಾತ್ಮಿಕ ಪ್ರಗತಿಯ ಮೇಲೆ ನೇರವಾದ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಗ್ರಂಥಿಗಳು
ಹಾರ್ಮೋನುಗಳನ್ನು ಸ್ರವಿಸುತ್ತವೆ. ಈ ಹಾರ್ಮೋನುಗಳು ದೇಹದ ಕಾರ್ಯಗಳು, ಮನಸ್ಥಿತಿ ಮತ್ತು ಮಾನಸಿಕ ಪ್ರಜ್ಞೆಯನ್ನು ನಿಯಂತ್ರಿಸುವ ರಾಸಾಯನಿಕ ಸಂದೇಶವಾಹಕಗಳಾಗಿವೆ. ಈ ಹಾರ್ಮೋನುಗಳ ಸಮತೋಲನವು ಆಧ್ಯಾತ್ಮಿಕ ಪ್ರಗತಿಗೆ ಪೂರಕವಾಗಿ ಸಹಾಯ ಮಾಡಬಹುದು ಅಥವಾ ಅಸಮತೋಲನವು ಅಡೆತಡೆಗಳನ್ನು ಉಂಟುಮಾಡಬಹುದು. ಈಗ ವ್ಯಾಹೃತಿಗಳ ಮಹತ್ವನರಿತು ನಮ್ಮ ಸಾಧನೆಗೆ ಅವುಗಳನ್ನು ಅಳವಡಿಸಿಕೊಳ್ಳೋಣ. ಭೂ ಎಂದರೆ ಅರ್ಥ ಭೂಮಿ, ಭೌತಿಕ ಸ್ತರ, ಸ್ಥೂಲ ದೇಹ. ಚಕ್ರ ಮೊದಲನೆಯ ಮೂಲಾಧಾರ ಚಕ್ರ, ಬೆನ್ನು ಮೂಳೆಯ ಬುಡದಲ್ಲಿ ನಾಭಿಯಿಂದ 8 ಬೆರಳುಗಳ ಸ್ಥಳದಲ್ಲಿ ಗುರುತಿಸಲಾಗಿದೆ. ಗ್ರಂಥಿ ಅಡ್ರಿನಲ್ ಗ್ರಂಥಿಗಳು. ಹಾರ್ಮೋನುಗಳು ಅಡ್ರಿನಾಲಿನ್, ನಾರ್ ಅಡ್ರಿನಾಲಿನ್, ಕೋರ್ಟಿಕಲ್ ಇತ್ಯಾದಿ. ಅಸಮತೋಲನದಿಂದ ಉಂಟಾಗುವ ಅಡೆತಡೆಗಳು: ಅತಿಯಾದ ಭಯ, ಆಕ್ರಮಣಶೀಲತೆ, ಅಭದ್ರತೆಯ ಭಾವನೆ, ದೇಹದೊಂದಿಗೆ ಅತಿಯಾಗಿ ಗುರುತಿಸಿಕೊಳ್ಳುವಿಕೆ. ಸಮತೋಲನವಾದಲ್ಲಿ ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ, ಸುರಕ್ಷತೆ ಮತ್ತು ಸ್ಥಿರತೆಯ ಅಡಿಪಾಯವನ್ನು ಒದಗಿಸುತ್ತದೆ. ಹೆಚ್ಚಿನ ಆಧ್ಯಾತ್ಮಿಕ ಸ್ಥಿತಿಗಳಿಗೆ ಏರುವ ಮೊದಲು ಇದು ಅಗತ್ಯವಾದ ನೆಲೆಯನ್ನು ನೀಡುತ್ತದೆ. ಓಂ ಭುವಃ ಎಂದರೆ ಅರ್ಥ ಅಂತರಿಕ್ಷ ಅಥವಾ ಪ್ರಾಣಮಯ ಸ್ತರ, ಮಧ್ಯಂತರ ಲೋಕ. ಚಕ್ರ 2ನೇ ಸ್ವಾಧಿಷ್ಠಾನ ಚಕ್ರ, ನಾಭಿಯಿಂದ 2 ಬೆರಳುಗಳ ಕೆಳಗೆ ಗುರುತಿಸಲ್ಪಟ್ಟಿದೆ. ಜನನಾಂಗ ಗ್ರಂಥಿಗಳು: ಗಂಡಸರಲ್ಲಿ ಪ್ರಮುಖವಾಗಿ ಪ್ರೊಸ್ಟೇಟ್ ಗ್ರಂಥಿ ಮತ್ತು ಹೆಣ್ಣು ಮಕ್ಕಳಲ್ಲಿ ಪ್ರಮುಖವಾಗಿ ಗರ್ಭಕೋಶ. ಹಾರ್ಮೋನುಗಳು: ಈಸ್ಟ್ರೋಜಿನ್, ಪ್ರೊಜೆಸ್ಟರಾನ್, ಟೆಸ್ಟೋಸ್ಟೆರಾನ್ ಇತ್ಯಾದಿ. ಅಸಮತೋಲನದಿಂದ ಉಂಟಾಗುವ ಅಡೆತಡೆಗಳು: ಲೈಂಗಿಕತೆಯೊಂದಿಗೆ ಅತಿಯಾದ ಗುರುತಿಸಿಕೊಳ್ಳುವಿಕೆ, ಇಂದ್ರಿಯ ಲೋಲುಪತೆ, ಭಾವನಾತ್ಮಕ ಅಸ್ಥಿರತೆ, ಅಪರಾಧ ಪ್ರಜ್ಞೆ ಗಿಲ್ಟ್. ಸಮತೋಲನವಾದಲ್ಲಿ ಆಧ್ಯಾತ್ಮಿಕ ಉನ್ನತಿಗೆ ಸಹಾಯ, ಸೃಜನಶೀಲತೆ, ಆಸೆ ಮತ್ತು ಲೌಕಿಕ ಸುಖವನ್ನು ನಿಯಂತ್ರಿಸುತ್ತದೆ. ಈ ಶಕ್ತಿಯನ್ನು ಭಕ್ತಿಯಾಗಿ ಮತ್ತು ಉನ್ನತ ಆಧ್ಯಾತ್ಮಿಕ ಪ್ರಗತಿಗಾಗಿ ಪರಿವರ್ತಿಸಿದಾಗ ಪ್ರಾಣಶಕ್ತಿಯು ಅತ್ಯಂತ ಸೂಕ್ಷ್ಮವಾಗುತ್ತಾ ಹೋಗುವುದು. ಓಂ ಸ್ವಃ ಎಂದರೆ ಅರ್ಥ ಸೌರ ಪ್ರದೇಶ, ಮಾನಸಿಕ ಸ್ತರ, ಸೂಕ್ಷ್ಮ ಮಾನಸಿಕ ಕ್ಷೇತ್ರ. ಚಕ್ರ 3ನೇ ಮಣಿಪುರ ಚಕ್ರ, ಮೇಲ್ಹೊಟ್ಟೆ, ನಾಭಿಯಿಂದ 5 ಬೆಟ್ಟುಗಳ ಮೇಲೆ ಗುರುತಿಸಲಾಗಿದೆ. ಗ್ರಂಥಿ ಮೇದೋಜೀರಕ ರಸಗ್ರಂಥಿ. ಹಾರ್ಮೋನುಗಳು ಇನ್ಸುಲಿನ್, ಗ್ಲೂಕಾಗನ್. ಅಸಮತೋಲನದಿಂದ ಉಂಟಾಗುವ ಅಡೆತಡೆಗಳು: ಕಡಿಮೆ ಆತ್ಮವಿಶ್ವಾಸ, ಸಂಕಲ್ಪ ಶಕ್ತಿಯ ಕೊರತೆ, ತನ್ನ ಬಗ್ಗೆಯೇ ಗೊಂದಲ, ಉದ್ವೇಗ, ಅತಿಯಾದ ಅಹಂಕಾರ ಮತ್ತು ಸೋಂಬೇರಿತನ. ಜೀರ್ಣಶಕ್ತಿಯಲ್ಲಿ, ಪಚನ ಶಕ್ತಿಯಲ್ಲಿ ಸಮಸ್ಯೆ. ಸಮತೋಲನವಾದಲ್ಲಿ ಆಧ್ಯಾತ್ಮಿಕ ಉನ್ನತಿಗೆ ಸಹಾಯ, ವೈಯಕ್ತಿಕ ಶಕ್ತಿ, ಆತ್ಮವಿಶ್ವಾಸ ಮತ್ತು ಆಧ್ಯಾತ್ಮಿಕ ಶಿಸ್ತಿಗೆ ಅಗತ್ಯವಾದ ಅಂತರ ಅಗ್ನಿಯನ್ನು ಹೆಚ್ಚಿಸುವುದು. ಓಂ ಮಹಃ ಎಂದರೆ ಅರ್ಥ ಮಹಾನ್, ಕಾರಣಸ್ತರ, ಸೂಕ್ಷ್ಮ ಭಾವನಾತ್ಮಕ ಲೋಕ.
ಚಕ್ರ ಹೃದಯ ಚಕ್ರ, ಅನಾಹತ ಚಕ್ರ, ಎದೆಯ ಮಧ್ಯಭಾಗ, ಗ್ರಂಥಿ ಥೈಮಸ್ ಗ್ರಂಥಿ ರೋಗ ನಿರೋಧಕ ಶಕ್ತಿಗೆ ಸಂಬಂಧಿಸಿದ್ದು. ಹಾರ್ಮೋನುಗಳು ಥೈಮೋಸಿನ್ ಮತ್ತು ರೋಗ ನಿರೋಧಕ ಶಕ್ತಿಗೆ ಸಂಬಂಧಿಸಿದ ಟಿಲಿಂಫೋಸೈಟ್ ಸ್ಟೆಮ್ಸ್ ಜೀವಕೋಶಗಳು. ಅಸಮತೋಲನದಿಂದ ಉಂಟಾಗುವ ಅಡೆತಡೆಗಳು, ಭಾವನಾತ್ಮಕತೆಗೆ ಅತಿಯಾಗಿ ಅಂಟಿಕೊಳ್ಳುವಿಕೆ ಅಥವಾ ಪ್ರತಿರೋಧಿಸುವುದು, ಕರುಣೆಯ ಕೊರತೆ, ಪ್ರೀತಿಸಲು ಅಥವಾ ಕ್ಷಮಿಸಲು ಅಸಮರ್ಥತೆ. ಸಮತೋಲನವಾದಲ್ಲಿ ಆಧ್ಯಾತ್ಮಿಕ ಉನ್ನತಿಗೆ ಸಹಾಯ. ಇದು ಕೆಳಗಿನ ಭೌತಿಕ ಮತ್ತು ಮೇಲಿನ ಆಧ್ಯಾತ್ಮಿಕ ಚಕ್ರಗಳ ನಡುವಿನ ಸೇತುವೆಯಂತಿದೆ. ಇದು ಬೇಷರತ್ ಪ್ರೇಮ, ದಯೆ ಮತ್ತು ಕರುಣೆಯನ್ನು ಸುಗಮಗೊಳಿಸುತ್ತದೆ. ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳಲು ಮನಪ್ರಜ್ಞೆಯನ್ನು ವಿಸ್ತಾರಗೊಳಿಸುತ್ತದೆ. ಉನ್ನತ ಆಧ್ಯಾತ್ಮಿಕತೆಗೆ ಅವಶ್ಯಕವಾದ ವಿಶ್ವಪ್ರಜ್ಞೆಗೆ ಜೋಡಿಸಿಕೊಳ್ಳಲು ಸಹಾಯಕವಾಗಿದೆ. ಓಂ ಜನಃ ಎಂದರೆ ಅರ್ಥ ಜ್ಞಾನ ಮತ್ತು ಆನಂದದ ಲೋಕ, ಪ್ರಜ್ಞಾಲೋಕದ ಸೂಕ್ಷ್ಮ ಸ್ತರ. ಚಕ್ರ ಗಂಟಲು ಚಕ್ರ, ವಿಶುದ್ಧ ಚಕ್ರ. ಗ್ರಂಥಿ ಥೈರಾಯ್ಡ್ ಗ್ರಂಥಿ. ಹಾರ್ಮೋನ್ಗಳು ಥೈರಾಕ್ಸಿನ್, T4, T3. ಅಸಮತೋಲನದಿಂದ ಉಂಟಾಗುವ ಅಡೆತಡೆಗಳು, ಸತ್ಯವನ್ನು ಅಂದರೆ ಇದ್ದುದನ್ನು ಇದ್ದ ಹಾಗೆಯೇ ವ್ಯಕ್ತಪಡಿಸಲು ಕಷ್ಟವಾಗುವುದು ಮತ್ತು ಅತಿಯಾಗಿ ಮತ್ತು ಅರ್ಥಹೀನವಾಗಿ ಮಾತನಾಡುವುದು ಅಥವಾ ಸಂವಹನದ ಕೊರತೆ. ಸಮತೋಲನವಾದಲ್ಲಿ ಆಧ್ಯಾತ್ಮಿಕ ಉನ್ನತಿಗೆ ಸಹಾಯ. ದೇಹ ಮನ ಬುದ್ಧಿಗಳ ಶುದ್ಧೀಕರಣದ ಕೇಂದ್ರ, ಸತ್ಯವಾದ ಅಭಿವ್ಯಕ್ತಿ ಮತ್ತು ಸಮರ್ಪಣಾ ಭಾವವನ್ನು ಬೆಳೆಸುತ್ತದೆ. ಓಂ ತಪಃ ಎಂದರೆ ಅರ್ಥ ತಪಸ್ಸಿನ ಲೋಕ, ಕಟ್ಟುನಿಟ್ಟಿನ ಜೀವನ, ಶುದ್ಧಿಗೊಳಿಸಬಲ್ಲ ಅಂತಃಪ್ರಜ್ಞೆಯ ಹಾಗೂ ಮಾನಸಿಕ ಹಾಗೂ ಬೌದ್ಧಿಕ ಸ್ತರ. ಚಕ್ರ ಮೂರನೇ ಕಣ್ಣಿನ ಚಕ್ರ, ಆಜ್ಞಾಚಕ್ರ, ಹುಬ್ಬುಗಳ ಮಧ್ಯೆ. ಗ್ರಂಥಿ ಪಿಟ್ಯೂಟರಿ ಗ್ರಂಥಿ, ಮಾಸ್ಟರ್ ಗ್ರಂಥಿ. ಹಾರ್ಮೋನುಗಳು ಬೆಳವಣಿಗೆಗೆ ಸಂಬಂಧಿಸಿದ ಹಾರ್ಮೋನ್ GH, ಆಕ್ಸಿಟೋಸಿನ್, ಥೈರಾಯ್ಡ್ ಅನ್ನು ಉತ್ತೇಜಿಸುವ ಹಾರ್ಮೋನ್ TSH ಇತ್ಯಾದಿ. ಅಸಮತೋಲನದಿಂದ ಉಂಟಾಗುವ ಅಡೆತಡೆಗಳು, ಅಂತಃಪ್ರಜ್ಞೆ ಇಲ್ಲದಿರುವುದು, ಗೊಂದಲ, ಸರಿಯಾದ ನಿರ್ಧಾರ ತೆಗೆದುಕೊಳ್ಳದಿರುವುದು, ಮಾನಸಿಕ ಅಡೆತಡೆಗಳು, ಒಳಹೊಕ್ಕು ನೋಡುವ ಶಕ್ತಿಯನ್ನು ಪ್ರದರ್ಶಿಸುವ ಸ್ವಭಾವ, ಆಡಂಬರ ಸ್ವಭಾವ. ಸಮತೋಲನವಾದಲ್ಲಿ ಆಧ್ಯಾತ್ಮಿಕ ಉನ್ನತಿಗೆ ಸಹಾಯ. ಅಂತಃಪ್ರಜ್ಞೆಯ ನೆಲೆ, ಇದು ಮನಸ್ಸಿನ ಮೇಲೆ ನಿಯಂತ್ರಣ, ಸ್ಪಷ್ಟತೆ, ಅಂತರ ಮಾರ್ಗದರ್ಶನ ಮತ್ತು ಉನ್ನತ ದೃಷ್ಟಿಕೋನವನ್ನು ನೀಡುತ್ತದೆ. ದ್ವಂದ್ವವನ್ನು ಮೀರಿ ನಿಲ್ಲುವ ಸಾಮರ್ಥ್ಯವನ್ನು ಕೊಡುತ್ತದೆ. ಓಂ ಸತ್ಯಂ ಎಂದರೆ ಅರ್ಥ ಆಧ್ಯಾತ್ಮಿಕ ವಿಕಾಸದ ಶಿಖರ, ಶುದ್ಧ ಪ್ರಜ್ಞೆ ಮತ್ತು ಅದ್ವೈತ ಪ್ರಜ್ಞೆಯ ಸ್ಥಿತಿ. ಚಕ್ರ ಸಹಸ್ರಾರ ಚಕ್ರ, ತಲೆಯ ಮೇಲ್ಭಾಗ, ಬ್ರಹ್ಮರಂಧ್ರ. ಗ್ರಂಥಿ ಪೀನಲ್ ಗ್ರಂಥಿ. ಹಾರ್ಮೋನುಗಳು ಮೆಲಟೋನಿನ್, ನಿದ್ರೆ ಎಚ್ಚರ ಚಕ್ರವನ್ನು ನಿಯಂತ್ರಿಸುವಂಥದ್ದು, ಬೆಳಕಿಗೆ ಹೆಚ್ಚಾಗಿ ಸೇರಿಕೊಳ್ಳುತ್ತದೆ. ಪಿಟ್ಯೂಟರಿ ಗ್ರಂಥಿಯೊಡನೆ ಸಂಬಂಧವಿದೆ. ಅಸಮತೋಲನದ ಅಡೆತಡೆಗಳು, ಆಧ್ಯಾತ್ಮಿಕ ಸಂಪರ್ಕದ ಕೊರತೆ, ಪ್ರತ್ಯೇಕತೆಯ ಭಾವನೆ, ಧ್ಯೇಯವಿಲ್ಲದ ಸ್ಥಿತಿ, ಆಧ್ಯಾತ್ಮಿಕ ಅಹಂಕಾರ, ಹಿರಿಯರಿಮೆಯ ಸ್ವಭಾವ.
ಸಮತೋಲನವಾದಲ್ಲಿ ಆಧ್ಯಾತ್ಮಿಕ ಉನ್ನತಿಗೆ ಸಹಾಯ. ಚಿತ್ತವೃತ್ತಿಯನ್ನು ನಿಯಂತ್ರಿಸಿ ಸುಖದ ಭಾವನೆಯನ್ನು ಕೊಡುತ್ತದೆ. ಅಹಂಕಾರದ ಅಳಿಯುವಿಕೆ, ಸಹಜ ಸಮಾಧಿಯನ್ನು ಸಕ್ರಿಯಗೊಳಿಸುವಿಕೆ, ಆತ್ಮಾನಂದ ಪ್ರಾಪ್ತಿ, ಸಹಜ ಸಮಾಧಿ, ಆಧ್ಯಾತ್ಮಿಕ ಎಚ್ಚರ ಮತ್ತು ಪರಮಾನುಭೂತಿಯುಂಟಾಗಿ ಪರಮ ಸತ್ಯದೊಂದಿಗೆ ಒಂದಾಗುವಿಕೆ, ಭಯ, ಶೋಕ, ಮೋಹಗಳ ನಿವೃತ್ತಿ, ಸಚ್ಚಿದಾನಂದದ ಪ್ರಾಪ್ತಿ. ಈಗ ನಾವು ಅಭ್ಯಾಸವನ್ನು ಪ್ರಾರಂಭಿಸೋಣ. ಗ್ರಂಥಿಗಳು ಮತ್ತು ಚಕ್ರಗಳು ಬೇರೆ ಬೇರೆಯಲ್ಲ. ನಮ್ಮ ಮೂಲ ಸ್ವರೂಪವೇ ಆದ ಸಚ್ಚಿದಾನಂದ ಸ್ವರೂಪದೆಡೆಗೆ ಹಾಸು ಹೊಕ್ಕಾಗಿ ಹೆಣೆದ ದಾರಿಯೇ ಅವಾಗಿವೆ. ದೇಹವೇ ದೇಗುಲ, ವ್ಯವಹೃತಿಯೇ ಎಣ್ಣೆ, ಮಂತ್ರವೇ ದೀಪ ಮತ್ತು ನಮ್ಮ ಅರಿವೇ ಪರಂಜ್ಯೋತಿ. ಸ್ಥಿರವಾದ ಭಂಗಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿರಲಿ. ಕಣ್ಣುಗಳನ್ನು ಮೆಲ್ಲಗೆ ಮುಚ್ಚಿ. ಸ್ವಲ್ಪ ಸಮಯ ದೇಹಕ್ಕೆ ಆಯಾಸಾಗದ ರೀತಿಯಲ್ಲಿ ದೀರ್ಘವಾಗಿ ಉಸಿರಾಡಿ. ಓಂ ಭೂಹು ಮೂಲಾಧಾರ. ನಾಭಿಯಿಂದ 8 ಬೆಟ್ಟುಗಳಷ್ಟು ಕೆಳಗಿನ ಪ್ರದೇಶದ ಮೇಲೆ ಬಲಗೈಯನ್ನಿಡಿ. ಓಂ ಭೂಹು ಎಂದು ಮೌನವಾಗಿ ಪಠಿಸಿ. ಓಂ ಭೂಹು, ಓಂ ಭೂಹು, ಓಂ ಭೂಹು. ಒಳಬರುವ ಉಸಿರನ್ನು ಹಾಗೂ ಹೊರಹೋಗುವ ಉಸಿರನ್ನು ಬೆನ್ನು ಮೂಳೆಯ ಬುಡದಲ್ಲಿ ಬಂದು ಹೋಗುತ್ತಿರುವಂತೆ ಗಮನವಿರಲಿ. ದೃಢತೆ ಮತ್ತು ಸ್ಥಿರತೆಯನ್ನು ಫೀಲ್ ಮಾಡಿ. ಏನನ್ನೂ ತೀರ್ಮಾನಿಸದಂತೆ ಭಯಕ್ಕೆ ಸಾಕ್ಷಿಯಾಗಿ ನಿಂತು ಅದನ್ನು ಎಚ್ಚರಿಕೆಯಿಂದ ಗಮನಿಸಿ. ನಾನು ಭಯವಲ್ಲ, ನಾನು ಅದನ್ನು ಗಮನಿಸುವ ಸಾಕ್ಷಿ ಎಂದು ನಿಮಗೆ ನೀವೇ ಹೇಳಿಕೊಳ್ಳಿ. ನಾನು ಭಯವಲ್ಲ, ನಾನು ಅದನ್ನು ಗಮನಿಸುವ ಸಾಕ್ಷಿ. ನಾನು ಭಯವಲ್ಲ, ನಾನು ಅದನ್ನು ಗಮನಿಸುವ ಸಾಕ್ಷಿ. ನಾನು ಭಯವಲ್ಲ, ನಾನು ಅದನ್ನು ಗಮನಿಸುವ ಸಾಕ್ಷಿ. ಓಂ ಭುವಃ ಸ್ವಾಧಿಷ್ಠಾನ. ನಾಭಿಯಿಂದ 2 ಬೆಟ್ಟುಗಳಷ್ಟು ಕೆಳಗಿನ ಪ್ರದೇಶದ ಮೇಲೆ ಬಲಗೈಯನ್ನಿಡಿ. ಓಂ ಭುವಃ ಎಂದು ಪಠಿಸಿ. ಓಂ ಭುವಃ, ಓಂ ಭುವಃ, ಓಂ ಭುವಃ. ನಾಭಿಯ ಕೆಳಗಿನಿಂದ ಉಸಿರು ಹರಿದಾಡುತ್ತಿರುವುದನ್ನು ಗಮನಿಸಿ. ಸೃಜನ ಶಕ್ತಿಯನ್ನು ಹಾಗೂ ದ್ರವಗಳ ಹರಿದಾಟವನ್ನು ಗಮನಿಸಿ. ಆಸೆಗಳು ಹುಟ್ಟುತ್ತಿದ್ದಂತೆಯೇ ಅವುಗಳನ್ನು ಗಮನಿಸಿ. ಅವಿದ್ಯೆಯಿಂದ ಕಾಮ, ಕಾಮದಿಂದ ಕರ್ಮವೆಂಬ ಸಂಕೋಲೆಯನ್ನು ಗಮನಿಸಿ. ಇವೆಲ್ಲವನ್ನೂ ಗಮನಿಸುವ ನೀವು ಇವು ಯಾವುವೂ ಅಲ್ಲ. ನಾನು ಆಸೆಯಲ್ಲ. ನನಗೆ ಅವಿದ್ಯೆ, ಕಾಮ, ಕರ್ಮಗಳ ಸೋಂಕಿಲ್ಲ. ನಾನು ಇವೆಲ್ಲವುಗಳಿಗೆ ಸಾಕ್ಷಿಯಾಗಿದ್ದೇನೆ ಎಂಬ ಸತ್ಯವನ್ನು ಫೀಲ್ ಮಾಡಿ. ನಾನು ಆಸೆಯಲ್ಲ.
ನನಗೆ ಅವಿದ್ಯೆ ಕಾಮ ಕರ್ಮಗಳ ಸೋಂಕಿಲ್ಲ. ನಾನು ಇವೆಲ್ಲವುಗಳಿಗೆ ಸಾಕ್ಷಿಯಾಗಿದ್ದೇನೆ. ನಾನು ಆಸೆಯಲ್ಲ. ನನಗೆ ಅವಿದ್ಯೆ ಕಾಮ ಕರ್ಮಗಳ ಸೋಂಕಿಲ್ಲ. ನಾನು ಇವೆಲ್ಲವುಗಳಿಗೆ ಸಾಕ್ಷಿಯಾಗಿದ್ದೇನೆ. ನಾನು ಆಸೆಯಲ್ಲ. ನನಗೆ ಅವಿದ್ಯೆ ಕಾಮ ಕರ್ಮಗಳ ಸೋಂಕಿಲ್ಲ. ನಾನು ಇವೆಲ್ಲವುಗಳಿಗೆ ಸಾಕ್ಷಿಯಾಗಿದ್ದೇನೆ. ಓಂ ಸುವಹ. ಮಣಿಪುರ. ನಾಭಿಯಿಂದ 5 ಬೆಟ್ಟುಗಳಷ್ಟು ಮೇಲಿನ ಪ್ರದೇಶದ ಮೇಲೆ ಬಲಗೈ ನೀಡಿ ಓಂ ಸುವಹ ಎಂದು ಪಠಿಸಿ. ಓಂ ಸುವಹ. ಓಂ ಸುವಹ. ಓಂ ಸುವಹ. ಇಲ್ಲಿ ಹರಿದಾಡುವ ಉಸಿರಾಟದ ಮೇಲೆ ಪೂರ್ಣ ಗಮನವನ್ನಿರಿಸಿ ಎಲ್ಲ ರೀತಿಯ ಪರಿವರ್ತನೆಗೆ ಕಾರಣವಾದ ಅಂತರಾಗ್ನಿ ಎಂಬ ಶಕ್ತಿಯನ್ನು ಗಮನಿಸಿ. ಎಲ್ಲವನ್ನೂ ಜೀರ್ಣಗೊಳಿಸುವ ಶಕ್ತಿಯನ್ನು ಹಾಗೂ ಇಲ್ಲಿಂದ ಉಂಟಾಗುವ ಚಡಪಡಿಸುವ ಹಾಗೂ ಮಂದತ್ವದ ಸ್ಥಿತಿಯನ್ನು ಗಮನಿಸಿ. ನಾನು ಕರ್ತೃವಲ್ಲ. ಐ ಆಮ್ ನಾಟ್ ದಿ ಡೂಯರ್. ಇವೆಲ್ಲವನ್ನೂ ಗಮನಿಸುವ ನಾನು ಶುದ್ಧ ಪ್ರಜ್ಞೆಯಾಗಿದ್ದೇನೆ ಎಂಬ ಸತ್ಯವನ್ನು ದೃಢೀಕರಿಸಿಕೊಳ್ಳುತ್ತಾ ಫೀಲ್ ಮಾಡಿ. ನಾನು ಕರ್ತೃವಲ್ಲ. ಇವೆಲ್ಲವನ್ನೂ ಗಮನಿಸುವ ನಾನು ಶುದ್ಧ ಪ್ರಜ್ಞೆಯಾಗಿದ್ದೇನೆ. ನಾನು ಕರ್ತೃವಲ್ಲ. ಇವೆಲ್ಲವನ್ನೂ ಗಮನಿಸುವ ನಾನು ಶುದ್ಧ ಪ್ರಜ್ಞೆಯಾಗಿದ್ದೇನೆ. ನಾನು ಕರ್ತೃವಲ್ಲ. ಇವೆಲ್ಲವನ್ನೂ ಗಮನಿಸುವ ನಾನು ಶುದ್ಧ ಪ್ರಜ್ಞೆಯಾಗಿದ್ದೇನೆ. ಓಂ ಮಹಃ. ಅನಾಹತ. ಬಲಗೈ ಹಸ್ತವನ್ನು ಹೃದಯದ ಮೇಲಿಡಿ. ಓಂ ಮಹಃ ಎಂದು ಪಠಿಸಿ. ಓಂ ಮಹಃ. ಓಂ ಮಹಃ. ಓಂ ಮಹಃ. ಹೃದಯದ ಮಧ್ಯಭಾಗದಲ್ಲಿ ಏರಿಳಿಯುವ ಉಸಿರಾಟವನ್ನು ಗಮನಿಸುತ್ತಾ ಇದಕ್ಕೆ ತಕ್ಕಂತೆ ಏರಿಳಿಯುವ ಭಾವನೆಗಳನ್ನು, ರಾಗ ಅನುರಾಗಗಳನ್ನು ಮತ್ತು ಸಂವೇದನೆಗಳನ್ನು ಗಮನಿಸಿ. ಅವನ್ನು ಗಮನಿಸುವ ನಾನು ಅವುಗಳಂತೆ ಏರಿಳಿಯದೆ ಸ್ಥಿರನಾಗಿದ್ದೇನೆ. ಅವನ್ನು ಗಮನಿಸುವ ನಾನು ಅವುಗಳಂತೆ ಏರಿಳಿಯದೆ ಸ್ಥಿರನಾಗಿದ್ದೇನೆ ಎಂಬ ಸತ್ಯವನ್ನು ಫೀಲ್ ಮಾಡಿ. ನಾನು ಭಾವನೆಗಳಲ್ಲ, ಸಂವೇದನೆಗಳಲ್ಲ, ರಾಗ ಅನುರಾಗಗಳಲ್ಲ. ಅವು ಉಗಮಿಸಿ ಅಸ್ತವಾಗುವ ವಿಶಾಲವಾದ ಹಾಗೂ ನಿಶ್ಚಲವಾದ ಪ್ರಜ್ಞೆ ನಾನು ಎಂದು ಫೀಲ್ ಮಾಡಿ. ನಾನು ಭಾವನೆಗಳಲ್ಲ, ಸಂವೇದನೆಗಳಲ್ಲ, ರಾಗ ಅನುರಾಗಗಳಲ್ಲ. ಅವು ಉಗಮಿಸಿ ಅಸ್ತವಾಗುವ ವಿಶಾಲವಾದ ಹಾಗೂ ನಿಶ್ಚಲವಾದ ಪ್ರಜ್ಞೆ ನಾನು. ನಾನು ಭಾವನೆಗಳಲ್ಲ, ಸಂವೇದನೆಗಳಲ್ಲ, ರಾಗ ಅನುರಾಗಗಳಲ್ಲ. ಅವು ಉಗಮಿಸಿ ಅಸ್ತವಾಗುವ ವಿಶಾಲವಾದ ಹಾಗೂ ನಿಶ್ಚಲವಾದ ಪ್ರಜ್ಞೆ ನಾನು. ನಾನು ಭಾವನೆಗಳಲ್ಲ, ಸಂವೇದನೆಗಳಲ್ಲ, ರಾಗ ಅನುರಾಗಗಳಲ್ಲ. ಅವು ಉಗಮಿಸಿ ಅಸ್ತವಾಗುವ ವಿಶಾಲವಾದ ಹಾಗೂ ನಿಶ್ಚಲವಾದ ಪ್ರಜ್ಞೆ ನಾನು. ಓಂ ಜನಃ. ವಿಶುದ್ಧ. ಬಲಗೈ ಹಸ್ತವನ್ನು ಗಂಟಲ ಮೇಲಿಡಿ. ಓಂ ಜನಃ ಎಂದು ಪಠಿಸಿ.
ಓಂ ಜನಃ ಓಂ ಜನಃ ಓಂ ಜನಃ. ಗಂಟಲಿನಲ್ಲಿ ಉಸಿರಾಟವನ್ನು ಹಾಗೂ ಇವು ಉಂಟು ಮಾಡುವ ತಣ್ಣನ ಮತ್ತು ಬೆಚ್ಚನ ಸಂವೇದನೆಗಳನ್ನು ಗಮನಿಸಿ. ಆಲೋಚನೆಗಳಲ್ಲಿ ಉಂಟಾಗುವ ಸ್ಪಷ್ಟತೆ ಹಾಗೂ ಸರಳ ಅಭಿವ್ಯಕ್ತ ಸ್ವಭಾವವನ್ನು ಗಮನಿಸಿ. ನಾನು ಶಬ್ದವಲ್ಲ, ತಲೆಯೊಳಗಿನ ಧ್ವನಿಯಲ್ಲ. ನಾನು ಇವೆಲ್ಲವುಗಳಿಗೂ ಮೌನ ಸಾಕ್ಷಿಯಾಗಿದ್ದು ಇವುಗಳಿಂದ ಸ್ವತಂತ್ರನಾಗಿರುವೆ ಎಂದು ತಿಳಿದು ಈ ಸತ್ಯವನ್ನು ಫೀಲ್ ಮಾಡಿ. ನಾನು ಶಬ್ದವಲ್ಲ, ತಲೆಯೊಳಗಿನ ಧ್ವನಿಯಲ್ಲ. ನಾನು ಇವೆಲ್ಲವುಗಳಿಗೂ ಮೌನ ಸಾಕ್ಷಿಯಾಗಿದ್ದು ಇವುಗಳಿಂದ ಸ್ವತಂತ್ರನಾಗಿರುವೆ. ನಾನು ಶಬ್ದವಲ್ಲ, ತಲೆಯೊಳಗಿನ ಧ್ವನಿಯಲ್ಲ. ನಾನು ಇವೆಲ್ಲವುಗಳಿಗೂ ಮೌನ ಸಾಕ್ಷಿಯಾಗಿದ್ದು ಇವುಗಳಿಂದ ಸ್ವತಂತ್ರನಾಗಿರುವೆ. ನಾನು ಶಬ್ದವಲ್ಲ, ತಲೆಯೊಳಗಿನ ಧ್ವನಿಯಲ್ಲ. ನಾನು ಇವೆಲ್ಲವುಗಳಿಗೂ ಮೌನ ಸಾಕ್ಷಿಯಾಗಿದ್ದು ಇವುಗಳಿಂದ ಸ್ವತಂತ್ರನಾಗಿರುವೆ. ಓಂ ತಪಃ ಆಜ್ಞಾ. ಬಲಗೈ ಹಸ್ತವನ್ನು ಭ್ರೂ ಮಧ್ಯೆ ಇಡಿ. ಓಂ ತಪಃ ಎಂದು ಪಠಿಸಿ. ಓಂ ತಪಃ, ಓಂ ತಪಃ, ಓಂ ತಪಃ. ಹುಬ್ಬುಗಳ ಮಧ್ಯೆ ಗಮನವಿರಲಿ. ನಾಸಿಕ ಕ್ಷೇತ್ರದಲ್ಲಿ ಹರಿದಾಡುವ ಉಸಿರು ಮತ್ತು ಅದೆಬ್ಬಿಸುವ ಸಂವೇದನೆಯನ್ನು ಗಮನಿಸಿ. ಒಳಗಿಂದೊಳಗೆ ಬೆಳಗುವ ನಾನಿದ್ದೇನೆ ಎಂಬ ಅಂತಃಸ್ಫುರಣೆಯನ್ನು ಗಮನಿಸಿ. ಒಳಗಿಂದೊಳಗೆ ಬೆಳಗುವ ನಾನಿದ್ದೇನೆ ಎಂಬ ಅಂತಃಸ್ಫುರಣೆಯನ್ನು ಗಮನಿಸಿ. ನಾನಿದ್ದೇನೆ, ನಾನಿದ್ದೇನೆ, ನಾನಿದ್ದೇನೆ. ಸಾಧನೆಗೆ ವಿಘ್ನಗಳನ್ನು ತರುವ ತೂಕಡಿಕೆ, ಸಂಶಯ, ಉದ್ವೇಗ, ಚಡಪಡಿಸುವಿಕೆ ಮೊದಲಾದವೆಲ್ಲವನ್ನೂ ಸಾಕ್ಷಿ ಭಾವದಲ್ಲಿ ನಿಂತು ಎಚ್ಚರಿಕೆಯಿಂದ ಗಮನಿಸಿ. ನಾನು ಆಲೋಚನೆಯಲ್ಲ. ಗಮನಕ್ಕೆ ಒಳಪಡುವ ಈ ಯಾವ ವಿಘ್ನಗಳೂ ನಾನಲ್ಲ. ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. ನಾನು ಇವೆಲ್ಲವನ್ನೂ ಬೆಳಗುವ ಅರಿವು ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಫೀಲ್ ಮಾಡಿ. ನಾನು ಆಲೋಚನೆಯಲ್ಲ. ಗಮನಕ್ಕೆ ಒಳಪಡುವ ಈ ಯಾವ ವಿಘ್ನಗಳೂ ನಾನಲ್ಲ. ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. ನಾನು ಇವೆಲ್ಲವನ್ನೂ ಬೆಳಗುವ ಅರಿವು. ನಾನು ಆಲೋಚನೆಯಲ್ಲ. ಗಮನಕ್ಕೆ ಒಳಪಡುವ ಈ ಯಾವ ವಿಘ್ನಗಳೂ ನಾನಲ್ಲ. ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. ನಾನು ಇವೆಲ್ಲವನ್ನೂ ಬೆಳಗುವ ಅರಿವು. ನಾನು ಆಲೋಚನೆಯಲ್ಲ. ಗಮನಕ್ಕೆ ಒಳಪಡುವ ಈ ಯಾವ ವಿಘ್ನಗಳೂ ನಾನಲ್ಲ. ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. ನಾನು ಇವೆಲ್ಲವನ್ನೂ ಬೆಳಗುವ ಅರಿವು.
ಓಂ ಸತ್ಯಂ ಸಹಸ್ರಾರ. ಬಲಗೈ ಹಸ್ತವನ್ನು ಬ್ರಹ್ಮರಂಧ್ರದ ಮೇಲಿಡಿ. ಓಂ ಸತ್ಯಂ, ಓಂ ಸತ್ಯಂ, ಓಂ ಸತ್ಯಂ ಎಂದು ಪಠಿಸುತ್ತಾ ಮೌನವಾಗಿರಿ. ಓಂ ಸತ್ಯಂ, ಓಂ ಸತ್ಯಂ, ಓಂ ಸತ್ಯಂ. ಉಸಿರು ಬ್ರಹ್ಮರಂಧ್ರದಲ್ಲಿ ಲೀನವಾಗುತ್ತಾ ಮೌನವಾಗಲಿ. ವಿಶ್ವ ಪ್ರಜ್ಞೆಯೊಳಗೆ ನಿಮ್ಮ ಪ್ರಜ್ಞೆಯೂ ಒಂದಾಗಲಿ. ಬ್ರಹ್ಮರಂಧ್ರದಿಂದ ವಿಶ್ವ ಪ್ರಜ್ಞಾನಂದವು ದೇಹದೊಳಗೆ ಪ್ರವೇಶಿಸಿ ಇಡೀ ದೇಹವನ್ನು ಬೆಳಗುತ್ತಿರಲಿ. ಸುಮ್ಮನಿರಿ, ಮೌನವಾಗಿರಿ, ಶಾಂತವಾಗಿರಿ, ಮೌನವಾಗಿರಿ, ಸುಮ್ಮನಿರಿ, ಮೌನವಾಗಿರಿ, ಶಾಂತವಾಗಿರಿ. ಒಳಗೂ ಮತ್ತು ಹೊರಗೂ ಸಾಮರಸ್ಯವಿರಲಿ. ನಾನು ನಾನೇ ಆಗಿದ್ದೇನೆ ಎಂಬ ಭಾವದಲ್ಲಿರಿ. ಶುದ್ಧವೂ ಪೂರ್ಣವೂ ಆದ ಮೌನವಾಗಿರಿ. ನಾನು ದೇಹವಲ್ಲ, ಮನಸ್ಸಲ್ಲ, ಅಹಂಕಾರವಲ್ಲ. ನಾನು ಪರಿಪೂರ್ಣವೂ ಪರಿಶುದ್ಧವೂ ಅನಂತವೂ ಆದ ಸಚ್ಚಿದಾನಂದ ಎಂಬ ಪೂರ್ಣತೆಯ ಸತ್ಯವನ್ನು ಅರಿಯುತ್ತಾ ಮೌನವಾಗಿರಿ. ನಾನು ದೇಹವಲ್ಲ, ಮನಸ್ಸಲ್ಲ, ಅಹಂಕಾರವಲ್ಲ. ನಾನು ಪರಿಪೂರ್ಣವೂ ಪರಿಶುದ್ಧವೂ ಅನಂತವೂ ಆದ ಸಚ್ಚಿದಾನಂದ. ನಾನು ದೇಹವಲ್ಲ, ಮನಸ್ಸಲ್ಲ, ಅಹಂಕಾರವಲ್ಲ. ನಾನು ಪರಿಪೂರ್ಣವೂ ಪರಿಶುದ್ಧವೂ ಅನಂತವೂ ಆದ ಸಚ್ಚಿದಾನಂದ. ನಾನು ದೇಹವಲ್ಲ, ಮನಸ್ಸಲ್ಲ, ಅಹಂಕಾರವಲ್ಲ. ನಾನು ಪರಿಪೂರ್ಣವೂ ಪರಿಶುದ್ಧವೂ ಅನಂತವೂ ಆದ ಸಚ್ಚಿದಾನಂದ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ
ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗಾಯತ್ರಿ ಮಂತ್ರದೊಂದಿಗೆ ಪೂರ್ಣವಾಗಿ ಅರಿವಿನಿಂದಿದ್ದು ಮೌನವಾಗಿರಿ. ಎಲ್ಲ ವ್ಯಹೃತಿಗಳು ತತ್ಸ್ವರೂಪದಲ್ಲಿ, ಅಂದರೆ ನಾನು ಎಂಬ ಶುದ್ಧ ಪ್ರಜ್ಞೆಯಲ್ಲಿ ಲೀನವಾಗಲಿ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ತತ್ಸವಿತುರ್ವರೆಣ್ಯಂ. ನಾನು ನಾನೇ ಆಗಿರುವ ಆತ್ಮಸೂರ್ಯನ ಅತ್ಯುತ್ತಮವೂ ಅತಿಶ್ರೇಷ್ಠವೂ ಆದ ದಿವ್ಯ ಪ್ರಕಾಶ. ಈ ಆತ್ಮ ಪ್ರಕಾಶವು ಕೇವಲ ಸೌರಶಕ್ತಿಯಲ್ಲ, ಇದು ಪ್ರಜ್ಞೆಯ ಅಂತರಂಗದ ಕಾಂತಿ. ಸೂರ್ಯನು ಯಾವುದೇ ತಾರತಮ್ಯವಿಲ್ಲದೆ ಎಲ್ಲವನ್ನೂ ಹೇಗೆ ಬೆಳಗುತ್ತಾನೋ ಹಾಗೆಯೇ ಆತ್ಮನ ಬೆಳಕು ದೇಹ ಮನ ಬುದ್ಧಿಗಳಾದಿಯಾಗಿ ಜೀವ ಜಗತ್ತುಗಳನ್ನು ಬೆಳಗಿಸುತ್ತದೆ. ಬ್ರಹ್ಮರಂಧ್ರದೊಳಗಿಂದ ಒಳಗೆ ಪ್ರವೇಶಿಸುವ ಈ ಬೆಳಕು ನೆತ್ತಿಯಿಂದ ಎಲ್ಲ ಜೀವಿಗಳ ಹೃದಯಕ್ಕೆ ಹರಿಯುತ್ತಿರುವುದನ್ನು ದೃಶ್ಯೀಕರಿಸಿ, ನಿಮ್ಮೊಳಗೆ ನೀವು ಪಿಸುಧ್ವನಿಯಿಂದ ಉಚ್ಚರಿಸಿ, ಜಗತ್ತಿನ ಎಲ್ಲ ಹೃದಯಗಳು ನಾನೆಂಬ ಪರಮಾತ್ಮನ ಏಕೈಕ ಬೆಳಕಿಗೆ ಜಾಗೃತವಾಗಲಿ, ಶಾಂತಿಯಿಂದಿರಲಿ, ಆನಂದದಿಂದಿರಲಿ. ಜಗತ್ತಿನ ಎಲ್ಲ ಹೃದಯಗಳು ನಾನೆಂಬ ಪರಮಾತ್ಮನ ಏಕೈಕ ಬೆಳಕಿಗೆ ಜಾಗೃತವಾಗಲಿ, ಶಾಂತಿಯಿಂದಿರಲಿ, ಆನಂದದಿಂದಿರಲಿ. ಓಂ ಭರ್ಗೋ ದೇವಸ್ಯ ಧೀಮಹಿ. ನಾನು ನಾನೇ ಆಗಿರುವ ದಿವ್ಯ ತೇಜಸ್ಸನ್ನು ಪ್ರಜ್ವಲಿಸುವ ಪ್ರಭೆಯನ್ನು ಧ್ಯಾನಿಸುತ್ತೇನೆ. ಭರ್ಗ ಎಂದರೆ ಅಜ್ಞಾನವನ್ನು ಸುಡುವ ಅಗ್ನಿ, ಅವಿದ್ಯೆಯನ್ನು ಬೇರು ಸಹಿತ ಸುಡುವ ಪ್ರಜ್ಞಾಗ್ನಿ. ಸಾಧಕನಾದ ನಾನು ನನ್ನದೇ ಆದ ಪ್ರಜ್ಞೆಯ ಪ್ರಭೆಯಲ್ಲಿ ಜಾಗೃತಗೊಳ್ಳುತ್ತಿದ್ದೇನೆ ಮತ್ತು ಪರಮಜ್ಞಾನದ ಅಂತರಾಗ್ನಿಯು ನನ್ನದೆಂದುಕೊಂಡ ದೇಹ ಮನ ಬುದ್ಧಿಗಳಲ್ಲಿ ಹಾಗೂ ಇಡೀ ಬ್ರಹ್ಮಾಂಡದಾದ್ಯಂತ ಹರಡುತ್ತಾ ಮನಕಲ್ಪಿತ ಗಡಿಗಳನ್ನು ಕರಗಿಸುತ್ತಾ ಭೇದ ಭಾವಗಳನ್ನು ಅಳಿಸಿ ಹಾಕುತ್ತಿದೆ. ನಾನು ವಿಶ್ವವನ್ನು ತುಂಬಿದ ಪ್ರಜ್ಞೆಯ ಬೆಳಕನ್ನು ಸ್ವೀಕರಿಸುತ್ತಿದ್ದೇನೆ ಎಂಬ ಭಾವನೆಯೊಂದಿಗೆ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನಾನು ವಿಶ್ವವನ್ನು ತುಂಬಿದ ಪ್ರಜ್ಞೆಯ ಬೆಳಕನ್ನು ಜಗತ್ತಿನ ಎಲ್ಲ ಜೀವಿಗಳೊಂದಿಗೆ
ಹಂಚಿಕೊಳ್ಳುತ್ತಿದ್ದೇನೆ ಎಂಬ ಭಾವನೆಯಿಂದ ಉಸಿರನ್ನು ಹೊರಬಿಡಿ. ನಿಮ್ಮ ಜೊತೆಯಲ್ಲೇ ಸಮಸ್ತ ಜೀವರಾಶಿಯು ಉಸಿರಾಡುತ್ತಿರುವುದನ್ನು ಗಮನಿಸಿ. ನಿಮ್ಮೊಳಗೆ ನೀವು ಪಿಸು ಧ್ವನಿಯಿಂದ ಉಚ್ಚರಿಸಿ, ಈ ನಿತ್ಯ ಪ್ರಕಾಶದ ಪ್ರಜ್ಞೆಯ ಅಗ್ನಿಯು ಎಲ್ಲರ ದುಃಖ ಸಂಕಟಗಳನ್ನು ಬಗೆಹರಿಸಿ ಎಲ್ಲರ ದೇಹ ಮನ ಬುದ್ಧಿಗಳನ್ನು ಪವಿತ್ರಗೊಳಿಸಲಿ. ಎಲ್ಲರೂ ಶಾಂತಿಯಿಂದಿರಲಿ, ಸುಖವಾಗಿರಲಿ, ಆನಂದದಿಂದಿರಲಿ. ಭವರೋಗದಿಂದ ಪ್ರತಿಯೊಬ್ಬರೂ ಮುಕ್ತರಾಗಲಿ. ಈ ನಿತ್ಯ ಪ್ರಕಾಶದ ಪ್ರಜ್ಞೆಯ ಅಗ್ನಿಯು ಎಲ್ಲರ ದುಃಖ ಸಂಕಟಗಳನ್ನು ಬಗೆಹರಿಸಿ ಎಲ್ಲರ ದೇಹ ಮನ ಬುದ್ಧಿಗಳನ್ನು ಪವಿತ್ರಗೊಳಿಸಲಿ. ಎಲ್ಲರೂ ಶಾಂತಿಯಿಂದಿರಲಿ, ಸುಖವಾಗಿರಲಿ, ಆನಂದದಿಂದಿರಲಿ. ಭವರೋಗದಿಂದ ಪ್ರತಿಯೊಬ್ಬರೂ ಮುಕ್ತರಾಗಲಿ. ಧಿಯೋ ಯೋ ನ ಪ್ರಚೋದಯಾತ್. ಓಂ. ಪ್ರಜ್ಞೆಯ ಈ ಅಂತರಂಗದ ಬೆಳಕು ನನ್ನ ಹಾಗೂ ಎಲ್ಲ ಮಾನವರ ಬುದ್ಧಿಶಕ್ತಿಯನ್ನು ಅದರ ಶಾಶ್ವತ ಮೂಲವಾದ ತತ್ಸ್ವರೂಪದೆಡೆಗೆ, ಅಂದರೆ ನಾನೆಂಬ ಪ್ರಜ್ಞೆಯೆಡೆಗೆ ಪ್ರೇರೇಪಿಸಲಿ. ಈ ಪ್ರಾರ್ಥನೆ ವೈಯಕ್ತಿಕ ಬುದ್ಧಿವಂತಿಕೆಗಾಗಿ ಅಲ್ಲ, ವೈಯಕ್ತಿಕ ಗಳಿಕೆಗಾಗಿ ಅಲ್ಲ, ಬದಲಾಗಿ ವಿಶ್ವದ ಸಮಸ್ತ ಜೀವರಾಶಿಗಳ ಮನಬುದ್ಧಿಗಳ ಸ್ಪಷ್ಟತೆಗಾಗಿ, ಶುದ್ಧತೆಗಾಗಿ ಮತ್ತು ಹೃದಯದ ಪವಿತ್ರತೆಗಾಗಿ. ಮನಸ್ಸು ಶುದ್ಧವಾದಾಗ ಮತ್ತು ಬುದ್ಧಿಶಕ್ತಿಯು ತನ್ನ ಮೂಲದೆಡೆಗೆ ತಿರುಗಿ ಪ್ರಕಾಶಿಸಲ್ಪಟ್ಟಾಗ ದಯಾಪೂರ್ಣ ಕರುಣೆಯು ಹರಿಯುತ್ತದೆ ಮತ್ತು ಇದರಿಂದ ಆತ್ಮದ ಶಾಶ್ವತ ಸತ್ಯವು ಪ್ರತಿಯೊಬ್ಬರಿಗೂ ಗೋಚರಿಸಿ ಮಾನವ ಜನ್ಮ ಪಾವನವಾಗುತ್ತದೆ. ಈಗ ನಿಮ್ಮ ಬ್ರಹ್ಮರಂಧ್ರವನ್ನು ಸ್ಪರ್ಶಿಸಿ ಮತ್ತು ಈ ಸಂಕಲ್ಪದೊಂದಿಗೆ ಧಿಯೋ ಯೋ ನ ಪ್ರಚೋದಯಾತ್ ಎಂದು ಜಪಿಸಿ. ಧಿಯೋ ಯೋ ನ ಪ್ರಚೋದಯಾತ್. ಧಿಯೋ ಯೋ ನ ಪ್ರಚೋದಯಾತ್. ಧಿಯೋ ಯೋ ನ ಪ್ರಚೋದಯಾತ್. ನಿಮ್ಮೊಳಗೆ ನೀವು ಪಿಸುಧ್ವನಿಯಿಂದ ಉಚ್ಚರಿಸಿ, ಎಲ್ಲ ಜೀವರಾಶಿಗಳ ದೇಹ ಮನ ಬುದ್ಧಿಗಳು ಪರಮಸತ್ಯ ಮತ್ತು ವಿಶ್ವಧರ್ಮದ ಬೆಳಕಿನ ಹಾದಿಯಲ್ಲಿ ಸಾಗುವಂತಾಗಲಿ. ಎಲ್ಲ ಜೀವರಾಶಿಗಳ ದೇಹ ಮನ ಬುದ್ಧಿಗಳು ಪರಮಸತ್ಯ ಮತ್ತು ವಿಶ್ವಧರ್ಮದ ಬೆಳಕಿನ ಹಾದಿಯಲ್ಲಿ ಸಾಗುವಂತಾಗಲಿ. ಎಲ್ಲ ಜೀವರಾಶಿಗಳ ದೇಹ ಮನ ಬುದ್ಧಿಗಳು ಪರಮಸತ್ಯ ಮತ್ತು ವಿಶ್ವಧರ್ಮದ ಬೆಳಕಿನ ಹಾದಿಯಲ್ಲಿ ಸಾಗುವಂತಾಗಲಿ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ನಾನೇ ಆದ ನನ್ನ ತತ್ಸ್ವರೂಪದೆಡೆಗೆ ಬುದ್ಧಿಯು ಪ್ರಚೋದಿಸಲ್ಪಡಲಿ ಎಂದು ನಾನೇ ಆಗಿರುವ ನನ್ನ ಆತ್ಮ ಸೂರ್ಯನ ಅತ್ಯುತ್ತಮವೂ ಅತಿಶ್ರೇಷ್ಠವೂ
ಆದ ಪ್ರಜ್ವಲಿಸುವ ಪ್ರಭೆಯನ್ನು ಧ್ಯಾನಿಸುತ್ತೇನೆ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ನಾನೇ ಆದ ನನ್ನ ತತ್ಸ್ವರೂಪದೆಡೆಗೆ ಬುದ್ಧಿಯು ಪ್ರಚೋದಿಸಲ್ಪಡಲಿ ಎಂದು ನಾನೇ ಆಗಿರುವ ನನ್ನ ಆತ್ಮ ಸೂರ್ಯನ ಅತ್ಯುತ್ತಮವೂ ಅತಿಶ್ರೇಷ್ಠವೂ ಆದ ಪ್ರಜ್ವಲಿಸುವ ಪ್ರಭೆಯನ್ನು ಧ್ಯಾನಿಸುತ್ತೇನೆ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ನಾನೇ ಆದ ನನ್ನ ತತ್ಸ್ವರೂಪದೆಡೆಗೆ ಬುದ್ಧಿಯು ಪ್ರಚೋದಿಸಲ್ಪಡಲಿ ಎಂದು ನಾನೇ ಆಗಿರುವ ನನ್ನ ಆತ್ಮ ಸೂರ್ಯನ ಅತ್ಯುತ್ತಮವೂ ಅತಿಶ್ರೇಷ್ಠವೂ ಆದ ಪ್ರಜ್ವಲಿಸುವ ಪ್ರಭೆಯನ್ನು ಧ್ಯಾನಿಸುತ್ತೇನೆ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ನಾನೇ ಆದ ನನ್ನ ತತ್ಸ್ವರೂಪದೆಡೆಗೆ ಬುದ್ಧಿಯು ಪ್ರಚೋದಿಸಲ್ಪಡಲಿ ಎಂದು ನಾನೇ ಆಗಿರುವ ನನ್ನ ಆತ್ಮ ಸೂರ್ಯನ ಅತ್ಯುತ್ತಮವೂ ಅತಿಶ್ರೇಷ್ಠವೂ ಆದ ಪ್ರಜ್ವಲಿಸುವ ಪ್ರಭೆಯನ್ನು ಧ್ಯಾನಿಸುತ್ತೇನೆ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ನಾನೇ ಆದ ನನ್ನ ತತ್ಸ್ವರೂಪದೆಡೆಗೆ ಬುದ್ಧಿಯು ಪ್ರಚೋದಿಸಲ್ಪಡಲಿ ಎಂದು ನಾನೇ ಆಗಿರುವ ನನ್ನ ಆತ್ಮ ಸೂರ್ಯನ ಅತ್ಯುತ್ತಮವೂ ಅತಿಶ್ರೇಷ್ಠವೂ ಆದ ಪ್ರಜ್ವಲಿಸುವ ಪ್ರಭೆಯನ್ನು ಧ್ಯಾನಿಸುತ್ತೇನೆ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ನಾನೇ ಆದ ನನ್ನ ತತ್ಸ್ವರೂಪದೆಡೆಗೆ ಬುದ್ಧಿಯು ಪ್ರಚೋದಿಸಲ್ಪಡಲಿ ಎಂದು ನಾನೇ ಆಗಿರುವ ನನ್ನ ಆತ್ಮ ಸೂರ್ಯನ ಅತ್ಯುತ್ತಮವೂ ಅತಿಶ್ರೇಷ್ಠವೂ ಆದ
ಪ್ರಜ್ವಲಿಸುವ ಪ್ರಭೆಯನ್ನು ಧ್ಯಾನಿಸುತ್ತೇನೆ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ನಾನೇ ಆದ ನನ್ನ ತತ್ಸ್ವರೂಪದೆಡೆಗೆ ಬುದ್ಧಿಯು ಪ್ರಚೋದಿಸಲ್ಪಡಲಿ ಎಂದು ನಾನೇ ಆಗಿರುವ ನನ್ನ ಆತ್ಮ ಸೂರ್ಯನ ಅತ್ಯುತ್ತಮವೂ ಅತಿಶ್ರೇಷ್ಠವೂ ಆದ ಪ್ರಜ್ವಲಿಸುವ ಪ್ರಭೆಯನ್ನು ಧ್ಯಾನಿಸುತ್ತೇನೆ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ನಾನೇ ಆದ ನನ್ನ ತತ್ಸ್ವರೂಪದೆಡೆಗೆ ಬುದ್ಧಿಯು ಪ್ರಚೋದಿಸಲ್ಪಡಲಿ ಎಂದು ನಾನೇ ಆಗಿರುವ ನನ್ನ ಆತ್ಮ ಸೂರ್ಯನ ಅತ್ಯುತ್ತಮವೂ ಅತಿಶ್ರೇಷ್ಠವೂ ಆದ ಪ್ರಜ್ವಲಿಸುವ ಪ್ರಭೆಯನ್ನು ಧ್ಯಾನಿಸುತ್ತೇನೆ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ. ನಾನೇ ಆದ ನನ್ನ ತತ್ಸ್ವರೂಪದೆಡೆಗೆ ಬುದ್ಧಿಯು ಪ್ರಚೋದಿಸಲ್ಪಡಲಿ ಎಂದು ನಾನೇ ಆಗಿರುವ ನನ್ನ ಆತ್ಮ ಸೂರ್ಯನ ಅತ್ಯುತ್ತಮವೂ ಅತಿಶ್ರೇಷ್ಠವೂ ಆದ ಪ್ರಜ್ವಲಿಸುವ ಪ್ರಭೆಯನ್ನು ಧ್ಯಾನಿಸುತ್ತೇನೆ. ಓಂ ಭೂರ್ಭುವಸ್ವಃ ಓಂ ತತ್ಸವಿತುರ್ವರೆಣ್ಯಂ
भर्गो देवस्य धीमहि धियो यो नः प्रचोदयात् ಓಂ. ನಾನೇ ಆದ ನನ್ನ ತತ್ಸ್ವರೂಪದೆಡೆಗೆ ಬುದ್ಧಿಯು ಪ್ರಚೋದಿಸಲ್ಪಡಲಿ ಎಂದು ನಾನೇ ಆಗಿರುವ ನನ್ನ ಆತ್ಮ ಸೂರ್ಯನ ಅತ್ಯುತ್ತಮವೂ ಅತಿಶ್ರೇಷ್ಠವೂ ಆದ ಪ್ರಜ್ವಲಿಸುವ ಪ್ರಭೆಯನ್ನು ಧ್ಯಾನಿಸುತ್ತೇನೆ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರಜಂಗಮಂ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. नमः शान्ताय दिव्याय नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः. नमः शान्ताय